ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ, ರೈಟ್? ಸೊ ಗಾಯ್ಸ್, ಒನ್ ಥಿಂಗ್ ಈಸ್, ನೀವೇನೋ ತುಂಬ ಜನ ಕೇಳ್ತಾ ಇದ್ದೀರಾ ನಿಮ್ಮ ಪರ್ಸ್ನಲ್ ಲೈಕ್ ಎವ್ರಿ ಡೇ ವಿಡಿಯೋಸ್ ಮಾಡಿ ಅಂತ. ಬಟ್ ಐ ಥಿಂಕ್ ಇಟ್ಸ್ ವೆರಿ ಡಿಫಿಕಲ್ಟ್. ನಿಜವಾಗ ನಾನು ಹೇಳ, ಈ ಡೈಲಿ ವ್ಲಾಗರ್ಸ್ ಇದಾರಲ್ಲ, ಒಂಥರ ಹ್ಯಾಂಡ್ಸ್ ಆಫ್ ಅವ್ರಿಗೆ. ನಾವು ಅನ್ಕೊಂತೀವಿ ಇಟ್ಸ್ ಈಸಿ ಅಂತ, ಮಾಡಿದೆಲ್ಲ ತೋರಿಸೋದು ಇನ್ನೇನು ಅಂತ. ಬಟ್ ದಟ್ ಈಸ್ ನಾಟ್ ದ ಥಿಂಗ್. ಬಿಕಾಸ್ ಅವರ ಲೈಫನ್ನೇ ಅವರು ಪಬ್ಲಿಕ್ಗೆ ಇಟ್ಬಿಟ್ಟಿರ್ತಾರೆ. ಲೈಕ್ ಎಲ್ಲದನ್ನು ತೋರಿಸ್ತಾರೆ, ಮಾಡ್ತಾರೆ, ಅದು ಇದು ಅದು. ಐ ಗೆಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಕೆಲವೊಂದೊಂದು ನೋಡ್ಬಿಟ್ಟು ಕಲಿಬೇಕು, ಕೆಲವೊಂದೊಂದು ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ಕಲಿಬೇಕು ಅಂತ ನಾವು ತುಂಬ ಸತಿ ಐ ಗೆಸ್ ಕೇಳಿಸ್ಕೊಂಡಿದ್ದೀವಿ. ಈ ಒಂದು ಒಳ್ಳೆ ಮಾತು, ಅದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ಬಿಕಾಸ್ ನೀವು ತುಂಬ ಜನ ಕೇಳ್ತಾ ಇದ್ದೀರ ಅಂತ ನಾನು ಟ್ರೈ ಮಾಡಿದೆ, ವೈ ನಾಟ್ ಅಂತ. ಬಟ್ ಜಸ್ಟ್ ಟು ರಿಯಲೈಸ್ ದ್ಯಾಟ್ ಇಟ್ಸ್ ವೆರಿ ಡಿಫಿಕಲ್ಟ್. ನಾನು ವಿಡಿಯೋ ಮಾಡಿಬಿಟ್ಟು ನಾನು ಅದನ್ನ ಡಿಲೀಟ್ ಮಾಡಬೇಕಾಗಿ ಬಂತು. ಬಟ್ ಬಿಕಾಸ್ ಜಸ್ಟ್ ದ್ಯಾಟ್ ಮೇ ಬಿ ನಾನು ಅಷ್ಟೊಂದು ಎಕ್ಸ್ಟ್ರೋವರ್ಟ್ ಅಲ್ಲ. ಮೇ ಬಿ ಐ ಆಮ್ ನಾಟ್ ವೆರಿ ಮಚ್ ಕಂಫರ್ಟಬಲ್ ಪಬ್ಲಿಕಲ್ಲಿ. ಸೊ ಮೇ ಬಿ ದಟ್ ಈಸ್ ದ ಥಿಂಗ್. ಓಕೆ, ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತಾರೆ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ವೆರಿ ಸ್ಪೆಷಲ್ ವಿಡಿಯೋ. ಯಾರು ನಿಮ್ಮನ್ನ ಸೀಕ್ರೆಟ್ ಆಗಿ ಇಷ್ಟಪಡ್ತಾ ಇದ್ದಾರೆ, ದೇರ್ ಈಸ್ ಒನ್ ಪರ್ಸನ್, ಇವರಿಗೆ ನಿಮ್ಮ ಕಂಡ್ರೆ ಆಲ್ರೆಡಿ ಇಷ್ಟ ಇದೆ. ಬಟ್ ಲೆಟ್ಸ್ ಸಿ ಯಾರು ಈ ಪರ್ಸನ್ ಆ್ಯಂಡ್ ಯಾಕೆ ನಿಮ್ಮ ಹಿಂದೆ ಬಿದ್ದಿದ್ದಾರೆ, ಅವರ ಕ್ಯಾರೆಕ್ಟರಿಸ್ಟಿಕ್ ಏನು, ಅವರ ಪರ್ಸ್ನಾಲಿಟಿ ಏನು, ಇದೆಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಈ ಒಂದು ವಿಡಿಯೋಗೆ ಆಪ್ಷನ್ಸ್ ಇರಲ್ಲ. ಓಕೆ, ದಿಸ್ ಈಸ್ ಅ ಜನರಲ್ ವಿಡಿಯೋ. ಆ್ಯಂಡ್ ಈ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮಗೊಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ ಅಂತಲೇ ಅರ್ಥ. ಒಂದೊಂದು ಮೆಸೇಜನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ. ಇಟ್ಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಲೈಫ್ಗೆ ಆಗಿರುತ್ತೆ. ಓಕೆ, ಸೊ ಎಸ್, ತಡ ಮಾಡೋದು ಬೇಡ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು, ರೈಟ್? ಓಕೆ ಗಾಯ್ಸ್, ವೆರಿ ಮಚ್ ಎಕ್ಸೈಟೆಡ್. ನೋಡೋಣ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಆ್ಯಂಡ್ ಎಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ದಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಯಾರು ನಿಮ್ಮನ್ನ ಸೀಕ್ರೆಟ್ ಆಗಿ ಇಷ್ಟಪಡ್ತಾ ಇದ್ದಾರೆ? ಫಸ್ಟ್ ಕಾರ್ಡ್, ದೆರ್ ಇಸ್ 6 of Wands. Someone very popular. ಓಕೆ, ತುಂಬಾ ಮೆಸೇಜಸ್ ನನ್ನ ಕಣ್ಮುಂದೆ ಬರ್ತಾ ಇದೆ. ಬಟ್ ಈ ಒಂದು ಸಿಚುವೇಶನ್ಗೆ ರಿಲೇಟೆಡ್ ಆಗಿರೋದನ್ನು ಹೇಳ್ತಾ ಇದ್ದೀನಿ. ಡೆಫಿನೆಟ್ಲಿ ಈ ಪರ್ಸನ್ ಪಾಪ್ಯುಲರ್ ಆಗಿರ್ತಾರೆ. ಅಂದರೆ ಇಟ್ಸ್ ನಾಟ್ ದಟ್ ಇವ್ರು ಯಾವುದೋ ಸೆಲೆಬ್ರಿಟಿ ಆಗಬೇಕು ಅಂತಲ್ಲ, ಈವನ್ ದೋ ನಿಮ್ಮ ಲೋಕಲಲ್ಲೇ ಸರೌಂಡಿಂಗ್ಸಲ್ಲೇ ಇದ್ರೂ. ಬಟ್ ಈ ಪರ್ಸನ್ ಬಿಟ್ ಹೈಲೈಟ್ ಆಗ್ತಾರೆ. ಅವರು ನೋಡೋ ಅವರ ಲುಕ್ಸಿಂದ ಅವ್ರು ಹೈಲೈಟ್ ಆಗೋದಾಗಿರ್ಬೋದು, ಅವ್ರು ಮಾತಾಡೋ ರೀತಿಯಿಂದ ಅವ್ರು ಹೈಲೈಟ್ ಆಗಿರೋದಾಗಿರ್ಬೋದು, ಅಥವಾ ಅವರ ಒಂದೇನೋ ಮಾಡ್ತಿರೋ ಕೆಲಸದಿಂದ ತುಂಬ ಜನಕ್ಕೆ ಅವ್ರ ಬಗ್ಗೆ ಗೊತ್ತಿದೆ. ಆಲ್ರೆಡಿ ಅ ಬಿಟ್ ಪಾಪ್ಯುಲರ್ ಪರ್ಸನ್ ಇವರು ಅಂತಲೇ ಹೇಳ್ಬೋದು. ನಿಮಗೆ ಡೆಫಿನೆಟ್ಲಿ ಇವ್ರ ಬಗ್ಗೆ ಗೊತ್ತಿದೆ. ಆ್ಯಂಡ್ ಒಂದು ಪಾಯಿಂಟಲ್ಲಿ ನಿಮಗೂ ಕೂಡ ಇವ್ರು ಕಂಡ್ರೆ ಓಕೆ, ಒಂದು ಸ್ವಲ್ಪ ಚೆನ್ನಾಗಿದ್ದಾರೆ. ಇವಾಗ ಚೆನ್ನಾಗಿದ್ದಾರೆ ಅಂದ್ಕೂಡಲೇ ಏನೋ ಬ್ಯೂಟಿಫುಲ್ ಆಗಿದ್ದಾರೆ ಆ ಥರ ಅಲ್ಲ. ಯಾವುದಾದ್ರು ಒಂದು ಫೀಚರ್ ಅವರ ಬಾಡಿಲಿ ಅಟ್ರಾಕ್ಟಿವ್ ಫೀಚರ್ ಇರುತ್ತೆ. ಆ ಒಂದು ಫೀಚರ್ಗೆ ಈ ಪರ್ಸನ್ ತುಂಬ ಜನ ಐಡೆಂಟಿಫೈ ಮಾಡ್ತಾ ಇರ್ತಾರಲ್ವಾ. ಫಾರ್ ಎಕ್ಸಾಂಪಲ್, ಐಸ್ ಆಗಿರ್ಬೋದು, ನೋಸ್ ಆಗಿರ್ಬೋದು, ಲಿಪ್ಸ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಏನೋ ಒಂದು ವಾಟ್ ಎವರ್. ಫಾರ್ ಡಿಫ್ರೆಂಟ್ ಮಲ್ಟಿಪಲ್ ರೀಸನ್ಸ್ ಒಂದು ವ್ಯಕ್ತಿನ ನಾವು ಅವಾಗವಾಗ ನೆನಪಿಸ್ಕೊತಾ ಇರ್ತೀವಿ. ಲೈಕ್ ಐಬಾಲ್ ಕಲರ್, ಏನೋ ಒಂದು ಸ್ಪೆಷಲ್ ಕ್ವಾಲಿಟಿ ಇರುತ್ತೆ ಅವರಲ್ಲಿ. ಡೆಫಿನೆಟ್ಲಿ ಈ ಪರ್ಸನ್ಗೆ 1 or 2-3 ಸ್ಪೆಷಲ್ ಕ್ವಾಲಿಟೀಸ್ ಇರುತ್ತೆ. ಬಿಕಾಸ್ ದಟ್ ಈಸ್ ವೈ ಇವರೊಂಥರ ಗ್ರೂಪ್ ಮಧ್ಯದಲ್ಲಿ ನಿಂತರೆ ಬೇಗ ಹೈಲೈಟ್ ಆಗ್ತಾರೆ. ತುಂಬ ಜನ ಬೇಗ ಅವರ ಒಂದು ನೋಟಿಸ್, ಅಟೆನ್ಷನ್ ಇವ್ರ ಮೇಲೆ ಬೀಳುತ್ತೆ.
ವಿತೌಟ್ ಎನಿ ಡೌಟ್. ಕ್ವೈಟ್ ಪಾಪ್ಯುಲರ್, ಮುಂಚೆನೆ ಹೇಳ್ದಂಗೆ ನಾನು ಕ್ವೈಟ್ ಪಾಪ್ಯುಲರ್ ಇವರು. ಎಕ್ಸ್ಟ್ರೋವರ್ಟ್, ಡೆಫಿನೆಟ್ಲಿ ಅನ್ ಎಕ್ಸ್ಟ್ರೋವರ್ಟ್. ಆ ಲಿಯೋ ಎನರ್ಜಿ ಬರ್ತದೆ ನನಗೆ. ಸಿಂಹ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಇವ್ರಿಗೂ ಅದೇ ಒಂಥರ ಇಷ್ಟ ಅನ್ಬೋದು. ಲೈಕ್ ತುಂಬಾ ಜನ ಇವ್ರನ್ನ ರೆಕಗ್ನೈಸ್, ಇಟ್ಸ್ ನಾಟ್ ದಟ್ ಅಟೆನ್ಷನ್ ಸೀಕರ್ ಆಗಿರ್ತಾರೆ ಇವರು ಅಂತ, ಆ ಥರನೂ ಅಲ್ಲ. ಇಟ್ಸ್ ನಾಟ್ ದಟ್ ಇವರು ಹೋಗಿ ನನ್ನ ನೋಡಿ 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 ಆ ಥರ ಮಾಡಲ್ಲ. ಬಟ್ ಇವ್ರು ಒಂದ್ಸತಿ ರೂಮ್ ಒಳಗೆ ಎಂಟರ್ ಆದ್ರೆ ಸಾಕು, ತುಂಬಾ ಜನರದ್ದು ಕಣ್ಣು ಇವ್ರ ಮೇಲೆ ಬರುತ್ತೆ, ತುಂಬಾ ಜನರದ್ದು ಅಟೆನ್ಷನ್ ಇವ್ರ ಮೇಲೆ ಬರುತ್ತೆ. ಸೊ ದಟ್ ಕೈಂಡ್ ಆಫ್ ಅ ಪರ್ಸನ್ ಆಗಿರ್ತಾರೆ ಇವರು ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್. ಇನ್ನು ನೋಡೋಣ ಏನೇನ ಮೆಸೇಜಸ್ ಬರುತ್ತೆ ಅಂತ. ವೆರಿ ಬ್ಯೂಟಿಫುಲ್. ತುಂಬಾ ಜನಕ್ಕೆ ನಾನು ಏನ್ ನೋಡ್ತಾ ಇದ್ದೀನಿ, ಇಷ್ಟ ದಿನ ಪ್ರಾಬಬ್ಲಿ ಈ ಪರ್ಸನ್ ನಿಮ್ನ ಅಷ್ಟು ನೋಟಿಸ್ ಮಾಡ್ತಾ ಇರ್ಲಿಲ್ಲ, ನೀವು ಮಾಡ್ತಿರೋ ಕೆಲಸನ ಜಾಸ್ತಿ ಐಡೆಂಟಿಫೈ ಮಾಡ್ತಾ ಇರ್ಲಿಲ್ಲ, ನಿಮ್ನ ಜಾಸ್ತಿ ಪ್ರೈಸ್ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಈ ಪರ್ಸನ್ ನಿಮ್ನ ನೋಟಿಸ್ ಮಾಡ್ತಾ ಇರೋದು, ನಿಮ್ನ ಅಬ್ಸರ್ವ್ ಮಾಡ್ತಾ ಇರೋದು, ಈ ತರ ಎಲ್ಲ ನೋಡ್ತಾ ಇದ್ದೀನಿ. ಸೊ ಅ ಬಿಟ್ ಪಾಪ್ಯುಲರ್, ಬಿಟ್ ಫೈರ್ ಎನರ್ಜಿ ಜಾಸ್ತಿ ಇದೆ, ಎಕ್ಸ್ಟ್ರೋವರ್ಟ್ ಎನರ್ಜಿ ಜಾಸ್ತಿ ಇದೆ ಮುಂಚೆನೆ ಹೇಳ್ದಂಗೆ. ವೆರಿ ಆಕ್ಟಿವ್, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಕ್ಟಿವ್ ಆಗಿರ್ತಾರೆ. ಅವರ ಲೈಫ್ ಸಿಚುವೇಶನ್ ಏನಿದೆ ಅದನ್ನೆಲ್ಲ ಓಪನ್ ಅಪ್ ಆಗ್ತಾ ಇರ್ತಾರೆ, ಶೋ ಅಪ್ ಮಾಡ್ತಾ ಇರ್ತಾರೆ. ಲೆಟ್ಸ್ ಸಿ. ದಟ್ ಈಸ್ 3 ಆಫ್ ಪೆಂಟಕಲ್ಸ್. ಐ ಫೀಲ್ ತುಂಬಾ ಜನ ನೀವು ಸೇಮ್ ಕಂಪನಿಯಲ್ಲಿ ಇದ್ದೀರಾ, ಸೇಮ್ ಟೀಮ್ ಅಲ್ಲೇ ಇರೋ ಪಾಸಿಬಿಲಿಟಿ ಇದೆ, ಅಥವಾ ಸೇಮ್ ಪ್ರಾಜೆಕ್ಟ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇರೋ ಪಾಸಿಬಿಲಿಟಿ ಇದೆ. ಅವಾಗವಾಗ ನೀವು ಇವ್ರ ಜೊತೆ ಡಿಸ್ಕಷನ್, ಇವರ ಹೆಲ್ಪ್, ಇವರ ಸಜೆಷನ್ ಕೂಡ ಅವಾಗವಾಗ ತಗೊಂತಾ ಇರ್ತೀರಾ. ಅಂಡ್ ನಿಮ್ಮಿಬ್ರು ಮಧ್ಯೆ ಡೆಫಿನೆಟ್ಲಿ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರೆ. ಮೇ ಬಿ ನೀವು ಡೈರೆಕ್ಟ್ ಆಗಿ ನೀವು ಇವರ ಫ್ರೆಂಡ್ ಅಲ್ದನೇ ಇರ್ಬೋದು, ಬಟ್ ಅವರ ಫ್ರೆಂಡ್ ನಿಮ್ಮ ಫ್ರೆಂಡ್, ಅವರ ಸಿಸ್ಟರ್ ಅಥವಾ ಬ್ರದರ್ ನಿಮ್ಮ ಫ್ರೆಂಡ್, ಅವರ ಕಸಿನ್ ನಿಮಗೆ ಗೊತ್ತು. ಸೊ ಈ ತರ ನೀವು ಕನೆಕ್ಟ್ ಆಗಿದ್ದೀರಾ. ಐ ಡೋಂಟ್ ಥಿಂಕ್ ನೀವು ಡೈರೆಕ್ಟ್ ಆಗಿ ಇವ್ರ ಜೊತೆ ಇಲ್ಲಿವರೆಗೂ ಕಮ್ಯುನಿಕೇಟ್ ಮಾಡಿದೀರಾ ಅಂತ. ನೀವು ಹೆಂಗಂದ್ರೆ ಅಬ್ಸರ್ವ್ ಮಾಡ್ತೀರಾ, ಅವ್ರ ಜೊತೆ ನೀವು ಡೈರೆಕ್ಟ್ ಆಗಿ ನೋಡಿದೀರಾ ಕೂಡ, ಅವ್ರನ್ನ ಮೀಟ್ ಮಾಡಿದೀರಾ ಕೂಡ, ಬಟ್ ನಿಮಗೆ ಯಾವತ್ತೂ ಒಂದು ಚಾನ್ಸ್ ಸಿಕ್ಕಿಲ್ಲ ಅವ್ರನ್ನ ಮಾತಾಡ್ಸೋದಕ್ಕೆ, ಪ್ರಾಪರ್ ಆಗಿ ಕ್ಲೋಸ್ ಅಲ್ಲಿ ಮಾತಾಡ್ಸೋದಕ್ಕೆ, ಹೊರಗೆ ಹೋಗೋದಕ್ಕೆ, ಕಾಫಿಗೆ ಹೋಗೋದಕ್ಕೆ ಅಥವಾ ಊಟಕ್ಕೆ ಹೋಗೋದಕ್ಕೆ ನಿಮಗೆ ಯಾವತ್ತೂ ಆ ಒಂದು ಆಪರ್ಚುನಿಟಿ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದು. ಬಟ್ ಸೀಕ್ರೆಟ್ ಆಗಿ ನಿಮಗೆ ಇವ್ರ ಕಂಡ್ರೆ ಇಷ್ಟ ಇದೆ. ನಾನೇನ್ ನೋಡ್ತಾ ಇದೀನಿ ಗೈಸ್, ಮ್ಯೂಚುವಲ್ ಫೀಲಿಂಗ್ಸ್ ನೋಡ್ತಾ ಇದೀನಿ. ಅಂದ್ರೆ ನೀವೆಷ್ಟು ಸೀಕ್ರೆಟ್ ಆಗಿ ಇವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಸಿಮಿಲರ್ ವೇಲಿ ಇವ್ರು ಕೂಡ ನಿಮ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಮೇ ಬಿ ನೀವು ಆಲ್ಮೋಸ್ಟ್ ಲೈಕ್ ಸಿಮಿಲರ್ ಗ್ರೂಪ್ ಅಲ್ಲೇ ಇದ್ದೀರಾ, ತುಂಬಾ ಜನ ಸೇಮ್ ಕಂಪನಿಲಿ ಇದ್ದೀರಾ ಮುಂಚೆನೆ ಹೇಳ್ದಂಗೆ, ಅಥವಾ ಸೇಮ್ ಪ್ರಾಜೆಕ್ಟಿಗೆ ವರ್ಕ್ ಮಾಡ್ತಾ ಇದ್ದೀರಾ, ಸೇಮ್ ಕ್ಲಾಸ್ ಅಲ್ಲೇ ಬಿಲಾಂಗ್ ಆಗ್ತೀರಾ, ಅಥವಾ ಇಟ್ಸ್ ಲೈಕ್ ಸೇಮ್ ಫ್ಲೋರ್ ಅಲ್ಲೇ ಇರ್ತಾರೆ ಅವರು. ಮೇ ಬಿ ನಿಮಗೆ ಚಾನ್ಸ್ ಸಿಕ್ಕಿಲ್ಲ ಮಾತಾಡ್ಸೋದಕ್ಕೆ, ಕ್ಲೋಸ್ ಆಗೋದಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಸೊ ಆ ಥರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಓಕೆ, ಕ್ವೈಟ್ ಪಾಪ್ಯುಲರ್. ಆ ಗ್ರೂಪ್ ಅಲ್ಲಿ ಇರ್ಬೇಕಾದ್ರೆ ನೀವು ಇವಾಗ ನೆನಪಿಸ್ಕೋಬಹುದು, ನಾನು ಯಾವ ಒಂದು ಗ್ರೂಪ್ ಅಲ್ಲಿ ಇದ್ದೀನಿ, ನಾನು ಯಾವ ಒಂದು ಕಮ್ಯುನಿಟಿಗೆ ಅವಾಗ ಜಾಯಿನ್ ಆಗ್ತೀನಿ, ಅದೇನೇ ಆಗಿರ್ಬೋದು, ಜಿಮ್, ಡ್ಯಾನ್ಸ್ ಕ್ಲಾಸ್, ವಾಟ್ ಎವರ್, ಒಂದು ಗ್ರೂಪ್, ದಟ್ ಈಸ್ ಇಟ್. ಒಂದು ಗ್ರೂಪಿಗೆ ಬಿಲಾಂಗ್ ಆಗ್ತಾರೆ ಅಂಡ್ ನೀವಿಬ್ರು ಸಿಮಿಲರ್ ಗ್ರೂಪ್ ಅಲ್ಲಿ ಇದ್ದೀರಾ. ಅಂಡ್ ದಿಸ್ ಪರ್ಸನ್ ಇಸ್ ಕ್ವೈಟ್ ಫೇಮಸ್, ಬಿಕಾಸ್ ತುಂಬಾ ಜನರು ಈ ಪರ್ಸನ್ ಅಟೆನ್ಷನ್ ಸಿಗ್ಲಿ ನನ್ನ ಮೇಲೆ ಅಂತ ತುಂಬಾ ಜನ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಲೆಟ್ ಮಿ ಟೆಲ್ ಯು, ಈ ಪರ್ಸನ್ ಅಟೆನ್ಷನ್ ನಿಮ್ಮ ಮೇಲಿದೆ. ಓಕೆ, ದಟ್ ಈಸ್ ದ ಬ್ಯೂಟಿಫುಲ್ ಥಿಂಗ್. ಲೆಟ್ಸ್ ಸಿ ಇನ್ನು ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ವಾವ್, ಬ್ಯೂಟಿಫುಲ್. ಐ ಡೋಂಟ್ ನೋ ಈ ಕನೆಕ್ಷನಿಗೆ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ, ಬಟ್ ಈ ಪರ್ಸನ್ ನೆನಪಿಸ್ಕೊಂಡಾಗ ನಿಮಗೆ ಬಟರ್ಫ್ಲೈ ಅಂತೂ ಫೀಲ್ ಆಗುತ್ತೆ, ವಿತೌಟ್ ಎನಿ ಡೌಟ್. ಬ್ಯೂಟಿಫುಲ್. ದೇರ್ ಈಸ್ ಚಾರಿಯಟ್. ಡೆಫಿನೆಟ್ಲಿ ಈ ಪರ್ಸನ್ ಯಾವ ತರ ಅಂದ್ರೆ, ಹೊರಗಡೆಯಿಂದ ತುಂಬಾನೇ ಒಂದು ವಾರಿಯರ್ ಲುಕ್ ಇದೆ ಇವರಿಗೆ, ಒಂದು ಫೈಟರ್ ಲುಕ್ ಇದೆ. ಅವ್ರೊಂಥರ ಎಕ್ಸ್ಟ್ರೋವರ್ಟ್, ಏನೇ ಸಿಚುವೇಶನ್ ಬಂದು ಇವ್ರು ಹ್ಯಾಂಡಲ್ ಮಾಡ್ತಾರೆ, ಏನೇ ಸಿಚುವೇಶನ್ ಬಂದ್ರು ಫೈಟ್ ಮಾಡ್ತಾರೆ ಇವರು. ಈ ತರ ಒಂದು ವೈಬ್ ಇವ್ರ ಸುತ್ತಮುತ್ತ ಎಲ್ಲರಿಗೂ ಕೊಟ್ಟಿದ್ದಾರೆ. ಬಟ್ ದ ಥಿಂಗ್ ಈಸ್, ಡೀಪ್ ಇನ್ಸೈಡ್ ವೆರಿ 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 ಎಮೋಷನಲಿ ಪರ್ಸನ್. ಬಿಕಾಸ್ ದಿಸ್ ಇಸ್ ಚಾರಿಯಟ್ನ ಕ್ಯಾನ್ಸರ್ ಝೋಡಿಯಾಕ್ ಸೈನ್ ರೂಲ್ ಮಾಡುತ್ತೆ. ಸೊ ವೆರಿ ಎಮೋಷನಲ್ ಇನ್ಸೈಡ್, ಬಟ್ ಹೊರಗಡೆ ಒಂದು ಕಲ್ ಥರ
ಏನು ಒಂದು ಫಾರ್ಮೇಶನ್ ಬೌಂಡ್ರಿ ಹಾಕೊಂಡಿದ್ದಾರೆ, ಯಾರಿಗೂ ತೋರಿಸ್ತಾ ಇಲ್ಲ. ಡೆಫಿನೆಟ್ಲಿ ಈ ಪರ್ಸನ್ಗೆ ಟ್ರಾವೆಲ್ ಮಾಡೋದಂದ್ರೆ ತುಂಬ ಇಷ್ಟ. ಈ ಪರ್ಸನ್ಗೆ ಡೆಸ್ಕ್ ಜಾಬ್ ಅನ್ನೋದಕ್ಕಿಂತ ಓಡಾಡ್ಕೊಂಡಿರ್ಬೇಕು ಸ್ವಲ್ಪ. ನನ್ನಲ್ಲಿರೋ ಬ್ರೇವ್ನೆಸ್ನ ನಾನು ತೋರಿಸ್ಬೇಕು, ನನ್ನಲ್ಲಿರೋ ಟ್ಯಾಲೆಂಟ್, ನನ್ನಲ್ಲಿರೋ ಸ್ಕಿಲ್ಸ್ನ ನಾನು ತೋರಿಸ್ಬೇಕು. ಆ್ಯಂಡ್ ಈ ಪರ್ಸನ್ಗೆ ಏನಾದರೂ ಚಾಲೆಂಜಸ್ ಫೇಸ್ ಮಾಡೋದು ಅಂದರೆ ತುಂಬಾ ಇಷ್ಟ. ಮೇ ಬಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದಷ್ಟು ಗ್ರೂಪ್ ಸೆಟ್ಟಿಂಗಲ್ಲಿ ಇರಬೇಕಾದ್ರೆ ಈ ಪರ್ಸನ್ ಮುಂಚೆನೇ ಹೇಳಿದಂಗೆ ಆಲ್ಮೋಸ್ಟ್ ನೀವು ಸಿಮಿಲರ್ ಗ್ರೂಪಲ್ಲೇ ಇರ್ತೀರಾ. ಈ ಪರ್ಸನ್ ಯಾವ ಥರ ಅಂದರೆ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳಲ್ಲ, ಏನಾದರೂ ಒಂದು ಪ್ಲ್ಯಾನ್ ಮಾಡ್ತಾನೆ ಇರ್ತಾರೆ, ಏನಾದರೂ ಒಂದು ಮಾತಾಡಿಸ್ಬಿಟ್ಟು ಇನಿಷಿಯೇಟ್ ಮಾಡ್ತಾನೆ ಇರ್ತಾರೆ. ನಿಮಗೆ ದೂರದಿಂದ ತುಂಬ ಜನಕ್ಕೆ ಅನ್ಸ್ಬೋದು ಇವ್ರು ಸೈಲೆಂಟ್ ಆಗಿದ್ದಾರೆ ಅಂತ, ಬಟ್ ನೋ, ಆಲ್ವೇಸ್ ಏನಾದರೂ ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ಆಲ್ವೇಸ್ ಅಪ್ ಟು ಸಮಥಿಂಗ್ ಬಿಗ್. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ಈ ಪರ್ಸನ್ ಸ್ಪೋರ್ಟ್ಸಲ್ಲಿದ್ದಾರೆ. ಇಟ್ಸ್ ಅ ಹಿಂಟ್ ನಿಮಗೆ ಈ ಪರ್ಸನ್ ಯಾರು ಅಂತ ತಲೆಯಲ್ಲಿ ಅಂತ ಓಡ್ತಾ ಇದೆ ಅಂದರೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ ಈ ಪರ್ಸನ್ಗೆ, ಟ್ರಾವ್ಲಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಡೆಫಿನೆಟ್ಲಿ 1 or 2 ಬೈಕ್, ಐ ಮೀನ್ ವೆಹಿಕಲ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ವೆರಿ ಆಕ್ಟಿವ್, ವೆರಿ 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 ಆಕ್ಟಿವ್, ಹೈಲೈಟ್ ಆಗ್ತಾರೆ. ದಟ್ಸ್ ಅನದರ್ ಕ್ಯಾರೆಕ್ಟರ್. ಲೆಟ್ಸ್ ಸಿ ಇವರ ನೆಕ್ಸ್ಟ್ ಆ್ಯಕ್ಷನ್ ನಿಮ್ಮ ಕಡೆ ಏನಿದೆ ಅಂತ ನೋಡೋಣ, ಸೊ ದಟ್ ನಿಮಗೆ ಮೇ ಬಿ ಹೆಲ್ಪ್ ಆಗುತ್ತೆ. ಲೈಕ್ ಓಕೆ, ಈ ಪರ್ಸನ್ ಅವ್ರು ಹೇಳಿದ್ರು, ಅದೇ ಥರ ಆಯಿತು, ಅದೇ ಥರ ಆ್ಯಕ್ಷನ್ ತೊಗೊಂಡ್ರು. ಸೊ ದೇರ್ ಈಸ್ ದಿ ಜಸ್ಟಿಸ್. ಜಸ್ಟಿಸ್ ಯಾವ ಥರ ಅಂದರೆ ಏನಾದರೂ ಒಂದಲ್ಲಿ ತಪ್ಪಾಗ್ತಾ ಇದೆ ಅಂತ ಅಂದಾಗ ಬಂದ್ಬಿಟ್ಟು ಇಲ್ಲ ಇಲ್ಲಿ ತಪ್ಪಾಗ್ತಾ ಇದೆ, ಇದು ಹಂಗಲ್ಲ ಹಿಂಗೆ ಬ್ಯಾಲೆನ್ಸ್ ಮಾಡೋದನ್ನ ಜಸ್ಟಿಸ್ ಅಂತಾರಲ್ವ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಅ ಕಾರ್ಮಿಕ್ ಥಿಂಗ್ ಅಗೇನ್. ಸೊ ನೀವೇನಾದರೂ ಮುಂಚೆ ಏನಾದರೂ ಆ್ಯಕ್ಟ್ ಮಾಡಿದ್ದೀರಾ ಅಂದರೆ ಅದಕ್ಕೆ ಅವರು ರಿಯಾಕ್ಟ್ ಮಾಡೋದನ್ನು ನೋಡ್ತಾ ಇದ್ದೀನಿ. ಮುಂಚೆ ನೀವೇನಾದರೂ ಒಂದು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಅಂದರೆ ಅವ್ರು ಅದೇ ನಿಮಗೆ ಟ್ರೀಟ್ಮೆಂಟ್ ವಾಪಸ್ ಕೊಡೋದು. ಫಾರ್ ಎನ್ ಎಕ್ಸಾಂಪಲ್ ಸಿ, ಜಸ್ಟ್ ಒಂದು 2-3 ವೀಕ್ಸ್ ಬ್ಯಾಕ್ ನೀವು ಅವ್ರ ಜೊತೆ ಏನೋ ಒಂದು ಮಾತಾಡಿರ್ತೀರ, ಒಂದು ರ್ಯಾಂಡಮ್ ಜೋಕ್ ಒಂದು ಮಾಡಿರ್ತೀರ ಅವ್ರ ಜೊತೆ, ಬಟ್ ಅವರು ಕೂಡ ಅದೇ ಥರ ರ್ಯಾಂಡಮ್ ಜೋಕ್ ಮಾಡೋದು ನಿಮ್ಮ ಹತ್ರ. ಫುಡ್ ಶೇರ್ ಮಾಡಿರ್ತೀರ, ಅವರು ಕೂಡ ಫುಡ್ ಶೇರ್ ಮಾಡೋದು. ಅಯ್ಯೋ ನನಗೆ ಈ ಥರ ಯಾಕೆ ಬರ್ತಾರೆ ತಲೆಯಲ್ಲಿ ಇವತ್ತು ಅಂತ. ಬಟ್ ಇಟ್ಸ್ ಲೈಕ್ ನೀವು ಹೆಂಗೆ ಏನು ಮಾಡಿದ್ರಿ ಅವ್ರಿಗೆ ಸೇಮ್ ಟ್ರೀಟ್ಮೆಂಟ್ ನಿಮಗೂ ಸಿಗುತ್ತೆ ಇವ್ರ ಕಡೆಯಿಂದ. ಫಾರ್ ಎನ್ ಎಕ್ಸಾಂಪಲ್, ನೀವು ಅವ್ರ ಬಗ್ಗೆ ಏನಾದರೂ ಫನ್ ಮಾಡಿದ್ರಿ ರೀಸೆಂಟಾಗಿ, ಅವ್ರ ಬಗ್ಗೆ ಏನಾದರೂ ಗಾಸಿಪ್ ಮಾಡಿದ್ರು ಅಂದರೆ ಅವರು ಕೂಡ ನಿಮ್ಮ ಬಗ್ಗೆ ಗಾಸಿಪ್ ಮಾಡೋ ಪಾಸಿಬಿಲಿಟಿ ಇದೆ. ನೀವೇನಾದರೂ ಅವ್ರ ಬಗ್ಗೆ ಕಾಂಪ್ಲಿಮೆಂಟ್ ಮಾಡಿದ್ರಿ ಅಂದರೆ ಇವ್ರು ಚೆನ್ನಾಗಿ ಕಾಣ್ತಾ ಇದ್ದಾರೆ, ಇವತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಹಾಗೆ ಹಿಂಗೆ ಅಂತೆಲ್ಲ ಕಾಂಪ್ಲಿಮೆಂಟ್ ಮಾಡಿದ್ರಿ ಅಂದರೆ ಅವ್ರು ಕೂಡ ನಿಮ್ಮ ಬಗ್ಗೆ ಅದೇ ಥರ ಕಾಂಪ್ಲಿಮೆಂಟ್ ಮಾಡೋದು. ನೀವೇನಾದರೂ ಅವರಿಗೆ ವರ್ಕಲ್ಲಿ ಹೆಲ್ಪ್ ಮಾಡಿದ್ದೀರಾ ಅಂದರೆ ಅವರು ಕೂಡ ನಿಮಗೆ ವರ್ಕಲ್ಲಿ ಹೆಲ್ಪ್ ಮಾಡೋದು. ಸೊ ಇಟ್ಸ್ ಲೈಕ್ ನೀವೇನು ಕೊಟ್ಟಿದ್ರಿ ಅದನ್ನ ಅವ್ರು ವಾಪಸ್ ಕೊಡೋದು. ದಟ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಝೋಡಿಯಾಕ್ ಸೈನ್ಸ್ ಅಂತ ಬಂದರೆ ನನಗಿಲ್ಲಿ ಕ್ಯಾನ್ಸರ್ ಝೋಡಿಯಾಕ್ ಸೈನ್ಸ್ ಕಟಕ ರಾಶಿ ಹೈಲೈಟ್ ಆಗ್ತಾ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಈವನ್ ದೋ ಈ ಪರ್ಸನ್ ಎಷ್ಟೇ ಎಕ್ಸ್ಟ್ರೋವರ್ಟ್ ಆದರೂ ಮನೆ ಅಂತ ಬಂದರೆ ಹೆವಿ ಅಟ್ಯಾಚ್ಡ್, ಎಸ್ಪೆಷಲಿ ಅವರ ಮದರ್ಗೆ ಹೆವಿಲಿ ಅಟ್ಯಾಚ್ಡ್ ಆಗಿರ್ತಾರೆ ಅವರು. ಅವರ ಫ್ಯಾಮಿಲಿ, ಅವರ ಸ್ವಂತ ವ್ಯಕ್ತಿಗಳು ಅಂದರೆ ಅವ್ರಿಗೆ ತುಂಬಾ ಇಷ್ಟ. ವೆರಿ ಎಮೋಷ್ನಲ್ ಆಗ್ತಾರೆ, ಫ್ಯಾಮಿಲಿಗೆ ಎವ್ರಿ ಡೇ ಎಲ್ಲದನ್ನು ಅಪ್ಡೇಟ್ ಮಾಡ್ತಾರಲ್ವ, ಆ ಥರ ಒಂದು ಪರ್ಸ್ನಾಲಿಟಿ. ಎಕ್ಸ್ಟ್ರೋವರ್ಟ್ ಅಂದರೆ ಕಂಪ್ಲೀಟ್ಲಿ ಲೈಕ್ ಸೀಕ್ರೆಟಿವ್ ಆಗಿರ್ತಾರೆ ಅಂತ ಆ ಥರ ಅಲ್ಲ. ಒಂದ್ಸತಿ ಇವರು ಒಬ್ರ ಬಗ್ಗೆ ಕೇರ್ ಮಾಡೋದಕ್ಕೆ ಶುರು ಮಾಡಿದ್ರೆ, ಒಂದ್ಸತಿ ಒಬ್ಬರನ್ನ ಇವರು ಫ್ಯಾಮಿಲಿ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದರೆ, ದಟ್ ಈಸ್ ಇಟ್. ಈ ಪರ್ಸನ್ ಯಾವಾಗಲೂ ಕೇರ್ ಮಾಡ್ತಾರೆ, ಯಾವಾಗಲೂ. ಆ್ಯಂಡ್ ಒನ್ ಮೋರ್ ಗುಡ್ ಥಿಂಗ್ ಈಸ್, ಈ ಪರ್ಸನ್ ಫುಡ್ನ ಎಂಜಾಯ್ ಮಾಡ್ತಾರೆ, ಎಸ್ಪೆಷಲಿ ಅವರ ಕ್ಲೋಸ್ ಪೀಪಲ್ ಜೊತೆ ಹೊರಗಡೆ ಕೂತ್ಕೊಂಡು ಊಟ ಮಾಡೋದು, ಊಟಕ್ಕೆ ಹೋಗೋದು, ಟೈಮ್ ಸ್ಪೆಂಡ್ ಮಾಡೋದು, ಇದೆಲ್ಲ ಇವ್ರಿಗೆ ತುಂಬಾ ಇಷ್ಟ ಅನ್ನೋದನ್ನು ನೋಡ್ತಾ ಇದ್ದೀನಿ. ಈ ವೆರಿ ಲಿಮಿಟೆಡ್ ಪೀಪಲ್ ಜೊತೆ ಮಾತ್ರ ಕ್ಲೋಸ್ ಆಗ್ತಾರೆ, ಎಲ್ಲರ ಜೊತೆನೂ ಕ್ಲೋಸ್ ಆಗಲ್ಲ, ಎಲ್ಲರ ಜೊತೆನೂ ಓಪನ್ ಅಪ್ ಆಗಲ್ಲ. ದಟ್ಸ್ ಒನ್ ಪಾಯಿಂಟ್ ಟು ಕೀಪ್ ಇನ್ ಮೈಂಡ್. ಯಾರ್ಯಾರು ಬೇಡ ಅವ್ರನ್ನ ಬೌಂಡ್ರಿಯಿಂದ ಹೊರಗೆ ಇಟ್ಬಿಡ್ತಾರೆ. ಅದ್ರಲ್ಲಿ 50-50 ಅನ್ನೋದೇ ಇಲ್ಲ, ನೀನು ಬೇಡ ನೀನು ಬೇಕು, ವೆರಿ ಕ್ಲಿಯರ್. ಅವರ ಬೌಂಡ್ರೀಸಲ್ಲಿ ವೆರಿ ಕ್ಲಿಯರ್. ದಟ್ಸ್ ವೈ ಚಾರಿಯಟ್, ಮೇಜರ್ ಅರ್ಕಾನ ಆ್ಯಂಡ್ ದ ಜಸ್ಟಿಸ್. what else? 6 of Wands, Justice. Okay guys, that was it. I hope and one more zodiac sign ಬರ್ತಾ ಇರೋದು ತುಲಾ ರಾಶಿ. ಎರಡರಲ್ಲಿ ಒಂದು ಹೈಲೈಟ್ ಆಗ್ತಾ ಇದೆ.
ಎಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಈ ಒಂದು ಸ್ಪೆಸಿಫಿಕ್ ಪರ್ಸನ್ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ಅಟೆನ್ಷನ್ ಬಂದಿದೆ. ಐ ಹೋಪ್ ನಿಮಗೆ ಗೊತ್ತಾಗುತ್ತೆ ವೆರಿ ಸೂನ್ ಯಾವ ಪರ್ಸನ್ ಇದು ಅಂತ. ಸ್ಟೇ ಟ್ಯೂನ್ಡ್, ಎಕ್ಸೈಟೆಡ್ ಆಗಿರಿ ಈ ಪರ್ಸನ್ ಬಗ್ಗೆ. ಆ್ಯಂಡ್ ಕಮ್ ಬ್ಯಾಕ್ ಕಮೆಂಟ್ ಸೆಕ್ಷನಲ್ಲಿ ವಾಪಸ್ ಬನ್ನಿ, ಹೇಳಿ ಆ ಒಂದು ಪರ್ಸನ್ ಯಾರು ಅಂತ ಗೊತ್ತಾದರೆ ನನಗೂ ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ಜಸ್ಟ್ ಹೇಳಿ ಅವರ ಒಂದು ಆ ಪರ್ಸನ್ ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ, ಸೊ ದಟ್ ಇಲ್ಲಿ ಬಂದಿರೋ ಕಾರ್ಡ್ಸಿಗೆ ನಾನು ರಿಲೇಟ್ ಮಾಡ್ತೀನಿ, ನನಗೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಕ್ತಂಗೆ ಆಗುತ್ತಲ್ವಾ. ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಕೋಬೇಕು ಅಥವಾ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. Oh, I love you all, guys. I just love you all. I don't know what to say, but I just love you all. Take care. Bye bye. And yes, one more thing. It's personal reading. ಯಾರಿಗೆಲ್ಲ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯ್ತು, ರೈಟ್? Okay, guys. I'll catch you up with you all very soon. Bye bye.